ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಮಂಡೇ. ಇವತ್ತಿನ ಬೆಳಿಗ್ಗೆ ತಿಂಡಿಗಾಗಿ ನಾನು ನವಣೆ ದೋಸೆ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ದೆ ಬ್ಯಾಟರ್ ಅಂತೂ ತುಂಬ ಚೆನ್ನಾಗಿ ಫರ್ಮೆಂಟೆಡ್ ಆಗಿತ್ತು. ಅದು ನೋಡಿದ್ರೇ ಗೊತ್ತಾಗ್ತಾಯಿತ್ತು. ಆ್ಯಕ್ಚುಲಿ ಇಷ್ಟು ಫರ್ಮೆಂಟೆಡ್ ದೋಸೆಗೆ ಅನಾವಶ್ಯಕ. ಇಡ್ಲಿಗಾದರೆ ಇಷ್ಟು ಫರ್ಮೆಂಟೆಡ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಬಟ್ ದೋಸೆಗೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಹುಳಿ ಬಂದ್ರೇ ಓಕೆ. ಬಟ್ ಆದರೆ ನಂದು ದೋಸೆ ಹಿಟ್ಟು ಜಾಸ್ತಿನೇ ಫರ್ಮೆಂಟೆಡ್ ಆಗೋಗಿತ್ತು. ಬಟ್ ಓಕೆ, ಚೆನ್ನಾಗಿ ಬಂತು ದೋಸೆ, ಏನು ತೊಂದರೆ ಇಲ್ಲ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ನೀರು ಕೊಟ್ಬಿಟ್ಟು ಹಾಗೆ 6 ಬಾದಾಮಿ ಮತ್ತು 2 ಒಣ ಖರ್ಜೂರನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತಿಂದ್ಕೊಂಡು ಸೌತೆಕಾಯಿ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಲೇಟಾಗೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು. ಒಂದು 11 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಸೊ 11 ಗಂಟೆಗೆ ನಾನು ದೋಸೆ ಹಾಕ್ಕೊಂಡಿದ್ದೆ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನವಣೆ ದೋಸೆ ನಿಮಗೆ ಎಕ್ಸಾಕ್ಟ್ ಅಕ್ಕಿ ದೋಸೆ ಥರನೇ ಬರುತ್ತೆ, ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಸೈಡ್ಸ್ನ ನೀವು ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಅದೇ ಫೀಲ್ ಕೊಡುತ್ತೆ ಮತ್ತು ಹೆಲ್ದಿ ಕೂಡ. ನವಣೆ ದೋಸೆ ತುಂಬ ಹೆಲ್ದಿ. ಸಂಜೆ ಒಂದು 5:45 ಇವಾಗ ಪಕ್ಕದೂರು ಕಾಳೆನಳ್ಳಿಗೆ ಹೋಗ್ತಾಯಿದ್ವಿ. ಅಲ್ಲಿ ನನಗೆ ದೊಡ್ಡಮ್ಮ ಆಗಬೇಕು, ನನ್ನ ಹಸ್ಬೆಂಡ್ಗೆ ಸೋದರ ತೆಗಬೇಕು. ಅವರು ಏನೋ ಬಿದ್ದುಬಿಟ್ಟು ಕಾಲೇಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಇವತ್ತು ನನಗೆ ಸಂಜೆವರೆಗೂ ಎಡಿಟ್ ಮಾಡೋದು ಮನೆ ಕೆಲಸಗಳೇ ಆಗೋಯಿತು. ನಾನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಸಂಜೆ ನೆನಪಾಯಿತು ನಮಗೆ ಹೋಗಿ ನೋಡ್ಕೊಂಡೇ ಬರೋಕ್ಕಾಗಿಲ್ವಲ್ಲ, ಇವತ್ತು ಹೋಗಿ ನೋಡ್ಕೊಂಬರೋಣ, ಸ್ವಲ್ಪ ಫ್ರೀ ಇದ್ದೀವಿ ಅಂತ. ನನ್ನ ಹಸ್ಬೆಂಡ್ಗೆ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಸಂಜೆ ಫ್ರೀ ಇತ್ತು ಇವತ್ತು. ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇವತ್ತು ಏನೋ ಪ್ರಾಬ್ಲಮ್ ಆಗಿ ಬೆಳಗ್ಗೆಯಿಂದನೂ ಕರೆಂಟ್ ಇರಲಿಲ್ಲ ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತು ತಣ್ಣಗೆ ಮಳೆ ಬರೋ ಥರನೇ ಇತ್ತು. ಅವರು ಬಿದ್ದು ಕಾಲೆಲ್ಲ ಏಟು ಮಾಡ್ಕೊಂಡಿದ್ರು. ಅದಾಗಿ ಒಂದು ವಾರನೇ ಆಗಿತ್ತು. ಒಂದು ವಾರದವರೆಗೂ ನರಳಾಡಿದ್ದೆ. ಇವತ್ತೇ ಸ್ವಲ್ಪ ಎದ್ದಿರೋದು ಅಂತ ಹೇಳಿದ್ರು. ನಾವು ಇವತ್ತೇ ಹೋಗಿದ್ವಿ. ಇವಾಗ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಬರ್ತೀವಿ. ಇಲ್ಲಿ ಆ ಕಡೆ ಬಾಗಿಲು ಒಂದಿದೆ, ಆ ಕಡೆ ಸುಮ್ಮನೆ ಹೋಗಿದ್ವಿ ಕೊಟ್ಟಿಗೆ ಬಾಗಿಲ ಹತ್ರ. ಅಲ್ಲಿ ತುಂಬ ಜನ ಏಜ್ ಆಗಿರೋರು ಕೂತಿದ್ರು. ನಮ್ಮ ಮಾವ ಬಗ್ಗೆ ಅಂದರೆ ನನ್ನ ಹಸ್ಬೆಂಡ್ನ ತಂದೆ ಬಗ್ಗೆ ಒಂದು ಒಳ್ಳೆ ಮಾತುಗಳಾಡ್ತಾಯಿದ್ರು. ತುಂಬ ಒಳ್ಳೆಯ ವ್ಯಕ್ತಿ ಹಾಗೆ ಹೀಗೆ ಅಂತ ಕೇಳೋಕ್ಕೆ ತುಂಬ ಅನಿಸುತ್ತೆ. ಈ ಥರ ಪೇರೆಂಟ್ಸ್ ಬಗ್ಗೆ ಯಾರಾದರೂ ನಮ್ಮ ಹತ್ರ ಹೇಳಿದಾಗ ಅವ್ರು ಒಳ್ಳೆಯವರು ಹಂಗೆ ಅಂದರೆ ನಮಗೂ ಪ್ರೌಡ್ ಮೂಮೆಂಟ್ ಆಗುತ್ತೆ. ಹಾಗೆ ಪೇರೆಂಟ್ಸ್ ಹತ್ರ ಹೋಗಿ ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರು ಅಂತ ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಹೆಮ್ಮೆ ಅನಿಸುತ್ತೆ. ಇದೆರಡು ಒಂಥರ ಹೆಮ್ಮೆಯ ಕ್ಷಣಗಳು. ನನ್ನ ಹಸ್ಬೆಂಡ್ ಹಾಗೇ ಪ್ರೌಡ್ ಫೀಲ್ ಮಾಡ್ತಾಯಿದ್ರು. ಹಾಗೆ ಅವ್ರು ತಿನ್ನೋಕ್ಕೆ ನಮಗೆ ದ್ರಾಕ್ಷಿ ಹಣ್ಣು ಹಾಗೆ ಖಾರ ಎಲ್ಲ ಕೊಟ್ಟಿದ್ದರು, ಕಾಫಿ ಕೂಡ ಮಾಡಿಕೊಟ್ಟಿದ್ರು. ನಾವು ಅವ್ರನ್ನ ನೋಡೋಕೆ ಹೋಗಿದ್ವಿ. ನಾವೇನು ತೊಗೊಂಡು ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ಅಲ್ಲಿ ಹಣ್ಣೆಲ್ಲ ಸಿಗೋಲ್ಲ, ಹೋದರೆ ಸಿಟಿಗೆ ಹೋಗೇ ತರಬೇಕು. ಹಾಗೆ ನಾವೇನು ತೊಗೊಂಡೋಗಿರಲಿಲ್ಲ. ಮತ್ತು ಹೋಗ್ಬೇಕಾದ್ರೆ ಅವರು ತರಕಾರಿನೂ ಕೂಡ ಕೊಟ್ಟರು. ಅಂದರೆ ಕೆಲವು ತರಕಾರಿಗಳು ತೊಗೊಂಡ್ಬಿಟ್ಟಿದ್ದೆ, ಹಾಳಾಗ್ಬಿಡುತ್ತೆ, ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಅಂಥೇಳಿ. ಮತ್ತು ಹೀರೆಕಾಯಿ ಎಲ್ಲ ತೋಟದಲ್ಲೇ ಇತ್ತು ಅಂತೇಳಿ ಕಿತ್ಕೊಟ್ಟಿದ್ರು. ಹಾಗೆ ಮಾತಾಡಿಸ್ಕೊಂಡು ಒಂದು 1 ಅವರ್ ಅಷ್ಟೇ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ವಾಪಸ್ ಮನೆಗೆ ಬಂದುಬಿಟ್ವಿ. ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ಶೂಟ್ ಮಾಡ್ತಾ ಇರೋದು. ಬೆಳಿಗ್ಗೆ ಎದ್ದ ತಕ್ಷಣವೇ ಬಳೆಯವ್ರು ಬಂದಿದ್ದರು. ಬಳೆ ಕಂಡ ತಕ್ಷಣ ನಾನು ತೊಗೊಳ್ಳೇಬೇಕು. ನನಗೆ ಬಳೆ ಅಂದರೆ ಅಷ್ಟು ಇಷ್ಟ. ಓಲ್ಡ್ ಕಲೆಕ್ಷನ್ ಎಲ್ಲ ಮಾಡಿಟ್ಟಿರ್ತೀನಿ ನಾನು. ಅಂದರೆ ಹಳೆ ಕಾಲದ ಬಳೆಗಳು ಆ ಥರದ್ದೆಲ್ಲ ನಾನು ಕಲೆಕ್ಷನ್ ಮಾಡ್ತೀನಿ. ಸೊ ಹಂಗಾಗಿ ಬಳೆಗಳನ್ನ ತೊಗೊಂಡೆ. ಏನಾದರೂ ಡಿಫ್ರೆಂಟಾಗಿ ಕಂಡ್ರೆ, ವೆರೈಟಿ ಅನಿಸಿದ್ರೆ ನಾನು ಅದು ತೊಗೊಬಿಡ್ತೀನಿ. ಇಲ್ಲಿ ಬಳೆಗಳು ಸಾದಾ ಬಳೆಗೆ ಕಟಿಂಗ್ಸ್ ಬಂದಿತ್ತು. ಸಿಗುತ್ತೆ, ಬಟ್ ಆದರೆ ರೇರಾಗಿ ಸಿಗುತ್ತೆ. ಹಾಗಾಗಿ ತೊಗೊಂಡೆ. ಒಂದು 3 ಜೊತೆ ತೊಗೊಂಡೆ. ತುಂಬ ಚೆನ್ನಾಗಿತ್ತು. 3 ಕಲರು ನನಗೆ ಇಷ್ಟ ಆಯಿತು. ಒಂದು ಬಾಟ್ಲ್ ಗ್ರೀನು ಮತ್ತು ಇನ್ನೊಂದು ಅದು ಚೆರ್ರಿ ರೆಡ್ ಕಲರು ಮತ್ತು ಇನ್ನೊಂದು ರಾಮ ಗ್ರೀನ್. ಮತ್ತು ಈ ಬಳೆಗಳೇನು ಅಷ್ಟು ಕಾಸ್ಟ್ಲಿ ಇಲ್ಲ. ಒಂದು ಜೊತೆಗೆ 40 ರೂಪಾಯಿ ಅಷ್ಟೇ. ಈಗೆಲ್ಲ ಒಂದು ಜೊತೆಗೇ 100 ರುಪೀಸ್ ಇರುವಂಥ ಬಳೆಗಳೇ ಟ್ರೆಂಡಿಂಗಲ್ಲಿರೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿತ್ತು. ಮತ್ತು ನೀವು ಮ್ಯಾಚಿಂಗ್ಗೆ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳಿಗ್ಗೆ ಲೆಮನ್ ವಾಟರ್ ಕುಡಿದ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೆ. ಉಪ್ಪು ಸಾಂಬಾರು ಮಾಡಿ ತುಂಬ ದಿನ ಆಗೋಗಿತ್ತು. ಹಲಸಿನ ಬೀಜ ಕೂಡ ಊರಿಂದ ತಗೊಂಡು ಬಂದಿದ್ದರಿಂದ ಹಲಸಿನ ಬೀಜ, ನುಗ್ಗೆ ಸೊಪ್ಪು ಹಾಗೆ ಹುರುಳಿಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ. ಬಹುಶಃ ಪ್ರಪಂಚದಲ್ಲಿ ತುಂಬ ನೆಮ್ಮದಿ ಕೊಡುವಂಥ ಊಟ ಅಂದರೆ ಇದು ನನಗೆ.
ಅಷ್ಟು ಇಷ್ಟ ನನಗೆ. ದಿನ ಕೊಟ್ಟರು ತಿಂತೀನಿ, ಆದರೆ ದಿನ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್‌ಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅಪರೂಪಕ್ಕೇನೆ ಮಾಡೋದು. ನನಗಂತೂ ತುಂಬ ಇಷ್ಟ. ಹಾಗೆ ನಿನ್ನೆ ಇವತ್ತಂತೂ ನಮ್ಮೂರಲ್ಲಿ ವೆದರು ತುಂಬ ಚೆನ್ನಾಗಿತ್ತು. ತುಂಬ ತಂಪಾಗಿತ್ತು. ಸೆಕೆಗಾಲ ಹೊರಟೇ ಹೋಯ್ತೇನೋ ಅನ್ನೋಷ್ಟು ಒಳ್ಳೆ ಫೀಲ್ ಕೊಡ್ತಾಯಿತ್ತು. ಹಿಂಗೆ ಆಗ್ತೀನೋಲ್ಲ. ಅದೇ ಬಸ್ ಬರ್ತದೆ ಅವನ ಹಂಗೆ ಅಂದ್ಬಿಟ್ನಲ್ಲವ ಆಮೇಲೆ ಶ್ವೇತಕ್ಕ, ಮಾವಿನಕಾಯಿ ಅದೇ ತುರ್ದಾಕು, ಚುರುಮುರಿಗೆ ಚೆನ್ನಾಗಿರ್ತದೆ ಟೊಮೊಟೊಗಿಂತ. ಟೊಮೊಟೊ ಸ್ವಲ್ಪ ಹಾಕು. ನಾನೇ ವಿಡಿಯೋ ಮಾಡ್ಕೊಡ್ತೀನಿ, ಪ್ರಿಪೇರ್ ಮಾಡು. ಆಯ್ತು ತಗೋ, ಕಟ್ ಮಾಡಿತ್ತು ತೊಳಿಕೊಡು. ಇದ ತೊಳ್ಕೊಡು ಇದ ಇದಕ್ಕೆ ಏನು ಮಾಡ್ತಾ ಇದೀಯ ಅಡುಗೆ? ಟೊಮೊಟೊ ಸಾಂಬಾರ್. ಖಾರದ ಪುಡಿ ಹಾಕ್ಬಿಟ್ಟು, ಅಯ್ಯೋ ಇಷ್ಟೊಂದು ಖಾರದ ಪುಡಿಯಾ? ಹಾಗೆ ಇವತ್ತು ನಮ್ಮ ಮಾವ ಅವ್ರು ಬಂದಿದ್ದರು. ನಮ್ಮ ಮಾವ, ನಮ್ಮ ಅತ್ತೆ, ಹಾಗೆ ನನ್ನ ತಂಗಿ ಕೂಡ ಬಂದಿದ್ಲು. ಈಗ ಎಲ್ಲರಿಗೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಆವಾಗವಾಗ ಬಂದು ಹೋಗ್ತಾ ಇರ್ತಾರೆ. ನನ್ನ ತಂಗಿ ಕೂಡ ಬಂದಿದ್ಲು. ನಾಳೆ ಭಾನುವಾರ ಇರೋದ್ರಿಂದ, ರಜಾ ಇದ್ದಿದ್ದರಿಂದ, ಮತ್ತು ಕರ್ನಾಟಕ ಕೂಡ ಇದ್ದಿದ್ದರಿಂದ ಅವಳು ಕೂಡ ಬಂದಿದ್ಲು. ಬಂದ ತಕ್ಷಣವೇ ಫೋನ್ ಮಾಡಿದರು, ಈ ಥರ ಬಂದಿದ್ದೀವಿ, ಚುರುಮುರಿ ಏನೋ ಮಾಡ್ತಾಯಿದ್ದೀವಿ, ಕೊತ್ತಂಬರಿ ಸೊಪ್ಪು ಬೇಕು ಅಂತ ಹೇಳಿದರು. ನಾನೇ ತೊಗೊಂಡು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಬರೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮಾವಿನಕಾಯಿ ಎರಡೂ ತೊಗೊಂಡೋಗಿದ್ದೆ. ಚುರುಮುರಿಗೆ ಮಾವಿನಕಾಯಿ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಹಾಕಿದ್ಮೇಲೆ ಟೊಮೊಟೊ ಹಣ್ಣು ಹಾಕೋ ಅಗತ್ಯ ಇರೋದಿಲ್ಲ. ಆದರೆ ಇವರು ಕಟ್ ಮಾಡಿಬಿಟ್ಟಿದ್ರು, ಹಾಗಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡಿದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಟೊಮೊಟೊ ಮತ್ತು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಇಷ್ಟನ್ನು ಹಾಕಿದ್ವಿ. ಮತ್ತು ಬೂಂದಿ ಖಾರ ಹಾಕೋ ನೆಸೆಸಿಟಿ ಇರಲ್ಲ, ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕಿದ್ವಿ. ಹಾಗೆಯೇ ಲಾಸ್ಟಲ್ಲಿ ಲೆಮನ್ ಹಿಂಡ್ಕೊತೀವಿ. ಹುಳಿ 3 ಆಯಿತು, 1 ಟೊಮೊಟೊ, 1 ಮಾವಿನಕಾಯಿ ಮತ್ತು ಲೆಮನ್. ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಚಿಲ್ಲಿ ಪೌಡ್ರು ಹಾಗೆ ಅರಿಶಿನ ಎರಡನ್ನೂ ಹಾಕ್ತೀವಿ, ರುಚಿಗೆ ಉಪ್ಪು. ಬೇರೆ ಏನೋ ಮಸಾಲೆ ಎಲ್ಲ ಹಾಕ್ತಾರೆ ಹೊರಗಡೆ, ಬಟ್ ಹಿಂಗೆ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಸ್ಟ್ರೀಟ್ ಫುಡ್ ಟೇಸ್ಟ್ ಕೊಡಲ್ಲ, ಬಟ್ ಹೋಮ್ ಮೇಡ್ ಟೇಸ್ಟು ಇದು ಚೆನ್ನಾಗಿರುತ್ತೆ. ನಾನು ಮಾಡಿಕೊಂಡು ನಾನು ಸ್ವಲ್ಪ ತಿಂದ್ಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ತೊಗೊಂಡು ಹೋದೆ. ಹೋಗಬೇಕಾದ್ರೆ ಪರಂಗಿ ಹಣ್ಣು ಇಟ್ಟಿದ್ರು, ಅಲ್ಲಿ ಹಣ್ಣಾಗೋಗಿತ್ತು, ಅದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಒಂದು 10 ನಿಮಿಷ ಆಗಿಲ್ಲ, ಮತ್ತೆ ಫೋನ್ ಮಾಡಿದ್ರು, ಏಲಕ್ಕಿ ಕಾಯಿ ಬೇಕು ತೊಗೊಂಡು ಬಾ, ಎಲೆ ಅಡಿಕೆ ಹಾಕೊಳ್ಳೋಕ್ಕೆ ಅಂತ. ನಾನು ಹೋದರೆ ನನ್ನ ಜೊತೆ ಮಾತಾಡೋದು ಬಿಟ್ಬಿಟ್ಟು ಫೋನಲ್ಲೇ ಮಾತಾಡ್ತಾಯಿದ್ರು ನಮ್ಮ ಅತ್ತೆಯವರು. ನಾನು ನೋಡೋ ಗಂಟ ನೋಡ್ಕೊಂಡು ಕೂತಿದ್ದು ವಾಪಸ್ ಎದ್ದು ಬಂದೆ. ನಾನು ಎದ್ದು ಬರೋಷ್ಟರಲ್ಲಿ ಕರೆಂಟು ಹೊರಟೋಯ್ತು, ಮಳೆನೂ ಬರ್ತಾಯಿತ್ತು. ಹಾಗೆ ತುಂಬ ಜೋರಾಗಿ ಓಡೋದೆ ಮನೆಗೆ. ಆದರೆ ಓಡೋದ್ಮೇಲೆ ಗೊತ್ತಾಯಿತು ನಾನು ಏರ್ಪೋರ್ಟ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ. ಮತ್ತು ನನ್ನ ಹಸ್ಬೆಂಡ್ ಕರ್ಕೊಂಡು ವಾಪಸ್ ಬಂದು ತೊಗೊಂಡು ಮನೆಗೆ ಹೊರಟ್ವಿ. ಈ ದಿನಾನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.